तो स्वागत है आपका ATV न्यूज़ में। मैं आपके साथ आसिफ शेख। आज बीजापुर में सुबह सुबह महानगर पालिका की जानिब से बीजापुर के ओल्ड बस स्टैंड के पास के दुकानों का आक्रमण किया गया। वैसे तो कल रात से ही दुकानदार अपने अपने दुकान शेड्स खुद निकाल रहे थे और जिसने नहीं निकाला जेसीबी के जरिए महानगर पालिका ने निकाला। लोगों को इससे ट्रैफिक की समस्या कम होगी। इस मौके पर कमिश्नर, पुलिस अधिकारी, डी ಇವತ್ತು ಇವತ್ತು ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಏನು ಹೃದಯ ಭಾಗ KSRTC ಬಸ್ ಸ್ಟ್ಯಾಂಡ್ ಪಕ್ಕ ನವಭಾಗ ರಸ್ತೆಯನ್ನು ನಾವು ಮೈನಾರಿಟಿ ಡಿಪಾರ್ಟ್ಮೆಂಟ್ನಿಂದ ರಸ್ತೆ ಕಾಮಗಾರಿ ತೆಗೆದುಕೊಳ್ಳಲಾಗಿದೆ. ಆ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಈ ರಸ್ತೆ ಅಗಲೀಕರಣ ಕಾರ್ಯವನ್ನು ನಾವು ಕೈಗೊಳ್ಳಲಾಗಿದೆ. ಮಾಸ್ಟರ್ ಪ್ಲಾನ್ ಪ್ರಕಾರ ನಮ್ಮ 60 ಫೀಟ್ ರೋಡ್ ಇದೆ. ಸಾಕಷ್ಟು ಅತಿಕ್ರಮಣ ಮಾಡಿರೋದ್ರಿಂದ ಸುಮಾರು ಜನರಿಗೆ ನಾವು ಈಗಾಗಲೇ ಅವರಿಗೆ ಅತಿಕ್ರಮಣ ತೆರವುಗೊಳಿಸಲು ಕೇಳಿದ್ದೀವಿ. ನೋಟಿಸ್ ಕೊಟ್ಟ ಮೇಲೆ ಸಾಕಷ್ಟು ಜನರೆಲ್ಲ ತಗೊಂಡಿದ್ದಾರೆ. ಯಾರು ತಗೊಂಡಿಲ್ಲ ಅವತ್ತು ನಾವು ಪಾಲಿಕೆಯಿಂದ ತೆರವುಗೊಳಿಸ್ತಾ ಇದ್ವಿ. ಈಗ ನಾವು ಏನು ಈ KSRTC ಬಸ್ ಸ್ಟ್ಯಾಂಡಿಂದ ಅಪ್ ಟು ಈಗ ಏನು ನಮ್ಮ ಸಿಟಿಸ್ ಪ್ರಾಪರ್ಟಿ ಇದೆ 29 ಪ್ರಾಪರ್ಟಿಗೆ ನಾವು ನೋಟಿಸ್ 36 ಪ್ರಾಪರ್ಟೀಸ್ ನೋಟಿಸ್ ಇಶ್ಯೂ ಮಾಡಿದ್ವಿ. ಆ ಪ್ರಕಾರ ನಾವು ತೆರವುಗೊಳಿಸ್ತೀವಿ. ಏನು ಮುಂಬರುವ ದಿನಗಳಲ್ಲಿ ಸಹಿತ ಏನು ನಮ್ಮದು ಮುಂದಿನ ರಸ್ತೆ ಇದೆ ಕೋಟೆಗಳಿಗೆ ಅದು ಸಹಿತ ನಾವು ತೆರವುಗೊಳಿಸ್ತೀವಿ. 60 ಫೀಟ್ ರೋಡ್ ಇದೆ. ಓಕೆ, ಥ್ಯಾಂಕ್ ಯು. ನಾವು ಈಗಾಗಲೇ ಫ್ರೈಡೇ ಈವ್ನಿಂಗ್ ನಾವು ನೋಟಿಸ್ ಇಶ್ಯೂ ಮಾಡಿದ್ವಿ. 48 hours ಟೈಮ್ ಕೊಟ್ಟಿದ್ವಿ. ಸಾಕಷ್ಟು ಜನರು ಅವರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸ್ಕೊಂಡಿದ್ದಾರೆ. ಯಾರು ತೆರವುಗೊಳಿಸಿಲ್ಲ ಅವ್ರನ್ನ ನಾವು ತೆರವುಗೊಳಿಸ್ತಾ ಇದ್ವಿ. ಥ್ಯಾಂಕ್ ಯು. ಏನು ಮಾಸ್ಟರ್ ಪ್ಲಾನ್ ವಿಡಿದ ಪ್ರಕಾರ ನಮ್ಮಲ್ಲಿ ಏನು ಕೆಲವಷ್ಟು ಏನು ರಸ್ತೆ ಅಭಿವೃದ್ಧಿ ಕಾಮಗಾರಿ ನಾವು ಕೈಗೊಳ್ತಾ ಇದೀವಿ. ಎಲ್ಲೆಲ್ಲಿ ನಮ್ಮ ಮಾಲೀಕತ್ವ ರಸ್ತೆಗಳಿದಾವೆ ಆ ಪ್ರಕಾರ ನಾವು ತೆರವುಗೊಳಿಸ್ತೀವಿ. ಮುಂಬರುವ ದಿನಗಳಲ್ಲಿ ಮಾಸ್ಟರ್ ಪ್ಲಾನ್ ಪ್ರಕಾರ ಸಹಿತ ನಾವು ಏನು ಭೂ ಸ್ವಾಧೀನ ಪ್ರಕ್ರಿಯೆ ಕೈಗೊಂಡು ಅವನು ಸಹಿತ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಸರ್ ಇದು ಆಕ್ಚುಲಿ ಸರ್ ಪ್ರವಾಸೋದ್ಯಮ ನಗರ ಸರ್ ಯಾವಾಗ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಸರ್. ಇನ್ನೂ ಅದರ ಪ್ಲಾನ್ಸ್ ಇಲ್ಲ ಸರ್ ಸಿಟಿಯಲ್ಲಿ. ಇಲ್ಲ, ಈಗ ಮಾಡ್ತಾ ಇದೀವಿ. ಹಂತ ನಾವು ಪ್ಲಾನ್ ಮಾಡ್ತೀವಿ. ಬೆಳಗಾವಿ ನೋಡಿ ಸರ್ ಹೆಂಗೆ ಬೆಳೆದಿದೆ ಸರ್. तो और खबरों के लिए देखते रहिए ATV न्यूज़ बीजापुर। हमारे चैनल को सब्सक्राइब और शेयर करना ना भूलिए।